ಹಲೋ ಫ್ರೆಂಡ್ಸ್, ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ. ಟೆಕ್ ಇನ್ ಗುಲ್ಬರ್ಗ ಚಾನಲ್ಗೆ ಸ್ವಾಗತ. ಇವತ್ತಿನ ವೀಡಿಯೋನಲ್ಲಿ ಏನಪ್ಪ ಅಂದರೆ, ಹಲವಾರು ಜನ ಕೇಳ್ತಿದ್ದಾರೆ, ಬ್ರೋ ಅಕ್ಕಿ ಹಣ ಇನ್ನೂ ಬಂದಿಲ್ಲ, ರೇಷನ್ ಕಾರ್ಡ್ ಹಣ ಇನ್ನೂ ಬಂದಿಲ್ಲ. ಬಟ್ ನಾವು ರೇಷನ್ನ ತೊಗೊಂಡು ಬಂದಿದ್ದೀವಿ, ಈ ತಿಂಗಳದು ಕೂಡ ರೇಷನ್ನ ತೊಗೊಂಡು ಬಂದಿದ್ದೀವಿ ತಮ್ಮ ಮಾಡಿಬಿಟ್ಟು. ಇನ್ನೂ ಕೂಡ ಅಕ್ಕಿ ಹಣ ಬಂದಿಲ್ಲ ಅಂತ ಕೇಳ್ತಾ ಇದ್ದಾರೆ. ಅದ್ರ ಬಗ್ಗೆನೇ ವೀಡಿಯೋ ಮಾಡ್ತಿರೋದು. ವೇಟ್ ಮಾಡಿ ಫ್ರೆಂಡ್ಸ್. ಇವಾಗ ಏನು ಮಾರ್ಚ್ 1 ಇವತ್ತಿಂದ ಸ್ಟಾರ್ಟ್ ಮಾಡಿದ್ದಾರೆ ಅಕ್ಕಿ ಹಣ ಹಾಕೋದಕ್ಕೆ. ಹಲವಾರು ಡಿಸ್ಟಿಕ್ಗಳಿಗೆ ಕೂಡ ಇವತ್ತಿಂದನೇ ಪ್ರಾರಂಭ ಆಗುತ್ತೆ. ಇವತ್ತು ಸ್ವಲ್ಪ ಬರುತ್ತೆ, ನಾಳೆಯಿಂದನೇ ಪರ್ಮನೆಂಟಾಗಿ ಎಲ್ಲರ ಖಾತೆಗೆ ಅಕ್ಕಿ ಹಣನ ಬಿಡುಗಡೆ ಮಾಡ್ತಿದ್ದಾರೆ. ಯಾಕೆ ಲೇಟಪ್ಪ ಅಂದರೆ, ನೀವು ತಂಬ್ ಏನಿರುತ್ತಲ್ಲ ಅದು ಲಾಸ್ಟ್ ಮಂತಲ್ಲಿ ತಂಬ್ ಇರುತ್ತೆ. ಅದು ತಂಬು ಮಾಡಿದ ನಂತರ ಅದು ಅಪ್ಡೇಟ್ನ ಅವ್ರಿಗೆ ತಲುಪೋಕ್ಕೆ ಲೇಟ್ ಆಗುತ್ತೆ. ಅದಕ್ಕೆ ಅಲ್ಲಿದ್ದಾದಮೇಲೆ ಈ ಮಂತ್ ಆದಮೇಲೆ ಬರುತ್ತೆ ಅಂತ ಹೇಳಿದ್ದಾರೆ ಮೇಲ್ಗಡೆಯಿಂದ. ವೇಟ್ ಮಾಡಿ, ಇನ್ನೂ ಬರುತ್ತೆ. ಅದು ಇವತ್ತಿಂದ ಸ್ಟಾರ್ಟ್ ಆಗುತ್ತೆ ಪೇಮೆಂಟ್ ಪ್ರೊಸೆಸ್ನ. ಇವಾಗ ಪೇಮೆಂಟ್ ಪ್ರೊಸೆಸಿಂಗ್ನಲ್ಲಿದೆ, ಬಟ್ ಚೆಕ್ ಮಾಡಿ ಸ್ಟೇಟಸ್ನ ಯಾವ ರೀತಿಯಪ್ಪ ಅಂತಂದರೆ, ನೀವು ಡೈರೆಕ್ಟ್ ಗೂಗಲ್ ಬನ್ನಿ. ಗೂಗಲ್ ಬಂದ ನಂತರ ಇಲ್ಲಿ ಡೈರೆಕ್ಟ್ ಸರ್ಚ್ನ ಹೇಳ್ಕೊಡ್ತೀನಿ. ರೇಷನ್ ಅಂತೇಳಿ ಸರ್ಚ್ ಮಾಡಿರಿ. ವೇಟ್ ಮಾಡಿ, ನಾನು ರೇಷನ್ ಅಂತೇಳಿ ಸರ್ಚ್ ಮಾಡಿದೆ. ರೇಷನ್ ಅಂತೇಳಿ ಇಷ್ಟೇ ಸರ್ಚ್ ಮಾಡಿ, ಮುಂದೇನು ಸರ್ಚ್ ಮಾಡಬೇಡಿ. ಮತ್ತು ಫುಡ್, ಸಿವಿಲು ಅದೇನು ಸರ್ಚ್ ಮಾಡಬೇಡಿ. ಹಲವಾರು ಜನ ಹೇಳ್ತಾರೆ. ಇದು ಫಸ್ಟ್ ವೆಬ್ಸೈಟ್ ಏನಿದೆ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಡೈರೆಕ್ಟಿಗೆ ಕ್ರೋಮ್ಗೆ ವಿಸಿಟ್ ಆಗುತ್ತೆ ಆಟೋಮೆಟಿಕ್ಕಾಗಿ. ನೀವು ಬೇಕಾದ್ರೆ ಕ್ರೋಮ್ನಲ್ಲಿ ಕೂಡ ಓಪನ್ ಮಾಡ್ಕೊಳ್ಳಿ. ಓನ್ಲಿ ಫಾರ್ ಬೆಂಗಳೂರು ಡಿಸ್ಟಿಕ್ ಕ್ಲಿಕ್ ಏರ್ ಅಂತ ಇದೆ. ಬೆಂಗಳೂರು ಡಿಸ್ಟಿಕ್ ಅವರು ಇದ್ದರೆ ಅದು ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಕಲಬುರಗಿ ಡಿಸ್ಟಿಕ್ಕು, ಬೆಂಗಳೂರು ಡಿವಿಷನ್ನು ಮತ್ತು ಬೆಂಗಳೂರು, ಇಲ್ಲಿ ಹಲವಾರು ಕೆಳಗೆ ನೋಡಿ ಬಳ್ಳಾರಿ, ಬೀದರು, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ಕಲಬುರಗಿ, ಕೋಲಾರ, ಕೊಪ್ಪಳ, ರಾಯಚೂರು, ರಾಮನಗರ, ಶಿವಮೊಗ್ಗ, ತುಮಕೂರು, ಯಾದಗಿರಿ, ವಿಜಯನಗರ ಡಿಸ್ಟಿಕ್ ಓನ್ಲಿ ಅಂತ ಇದೆಯಲ್ಲ, ಇದು ಸೆಂಟ್ರಲ್ ಲಿಂಕು. ಮತ್ತು ಓನ್ಲಿ ಫಾರ್ ಬೆಳಗಾವಿ ಡಿವಿಷನ್ ಕ್ಲಿಕ್ ಏರ್ ಅಂತ ಇದೆ. ಮತ್ತು ಬಾಗಲಕೋಟೆ ಬರುತ್ತೆ, ಬೆಳಗಾವಿ, ಮತ್ತು ಚಾಮರಾಜನಗರ, ಚಿಕ್ಕಮಗಳೂರು, ಮತ್ತು ದಕ್ಷಿಣ ಕನ್ನಡ, ಧಾರವಾಡ, ಮತ್ತು ಗದಗ, ಹಾಸನ, ಹಾವೇರಿ, ಕೊಡಗು, ಮಂಡ್ಯ, ಮೈಸೂರು, ಉಡುಪಿ, ಉತ್ತರ ಕನ್ನಡ, ವಿಜಯಪುರ ಡಿಸ್ಟಿಕ್ಸ್ ಓನ್ಲಿ ಅಂತ ಇದೆ. ಇದು ಕೆಳಗಿನ ಲಿಂಕ್ ಬರುತ್ತೆ. ನೀವು ಯಾವ ಡಿಸ್ಟಿಕ್ ಇದೀರ ಆ ಲಿಂಕ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಸೆಂಟ್ರು ಕಲಬುರಗಿ ಡಿಸ್ಟಿಕ್ ಅಂತ ನಾವು ಸೆಂಟ್ರನ್ನ ಕ್ಲಿಕ್ ಮಾಡಿದೆ. ಇವಾಗ ನಿಮ್ಮ ಮುಂದೆ ಈ ರೀತಿ ಎಂಟರ್ಪ್ರೈಸ್ ಬರುತ್ತೆ. ಈ ರೀತಿ ಬಂದ ನಂತರ ನೀವು ಏನು ಮಾಡಬೇಕಿಲ್ಲ. ಇಲ್ಲಿ ಕಾಣ್ತಾ ಇದೆ ನೋಡಿ, ಸ್ವಲ್ಪ ಜೂಮ್ ಔಟ್ ಮಾಡಿದರೆ ಇಲ್ಲಿ ಸ್ಟೇಟಸ್ ಆ್ಯಂಡ್ ಡಿ ಬಿ ಟಿ, ನೇರ ನಗದು ವರ್ಗಾವಣೆ ಸ್ಥಿತಿ ಅಂತ DBT ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ನಾನು ಕ್ಲಿಕ್ ಮಾಡಿದೆ. ಕ್ಲಿಕ್ ಮಾಡಿದ ನಂತರ ಹಲವಾರು ಜನಕ್ಕೆ ಪ್ರಾಬ್ಲಮ್ ಏನು ಬರುತ್ತೆ, ಅವ್ರು ಚೆಕ್ ಮಾಡಿರಲ್ಲ. ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಸರಿಯಾಗಿ ಚೆಕ್ ಮಾಡಿರಲ್ಲ. ಸರಿಯಾಗಿ ಚೆಕ್ ಏನಪ್ಪ ಅಂತಂದರೆ, ಇಲ್ಲಿದೆ ಇಯರ್ ನೋಡ್ಕೊಳ್ಳಿ. 2023 ಇದೆ, ನಮ್ಮದು 2024 ಡಿಸೆಂಬರ್ ಹಣ ಕೂಡ ಹಲವಾರು ಜನಕ್ಕೆ ಬಂದಿಲ್ಲ. ಭಾಳ ಏನಿದೆ, 1 ಲಾಕ್ ಇಲ್ಲ 2 ಲಾಕ್ ಜನಕ್ಕೆ ಅಷ್ಟೇ ಡಿಸೆಂಬರ್ ಹಣ ಬಂದಿಲ್ಲ. ವೇಟ್ ಮಾಡಿ, ಅವ್ರದ್ದು ಏನೇನೋ ಪ್ರಾಬ್ಲಮ್ ಇರುತ್ತೆ, ಅದೆಲ್ಲ ಸಾಲ್ವ್ ಮಾಡ್ಕೊಳ್ಳಿ. ಏನಪ್ಪ ಅಂದರೆ, ಇಲ್ಲಿ ಚೆಕ್ ಮಾಡ್ಕೊಳ್ಳಿ, ಬರ್ಬೋದು. ಇಲ್ಲಿ 2024ನ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನೋಡಿ ಕ್ಲಿಕ್ ಮಾಡ್ತೀನಿ. ನಾನು ಇಲ್ಲಿ ಮಂತ್ ಇದೆ, ಮಂತ್ ನಾನು ಯಾವ ಜನವರಿನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಆಲ್ರೆಡಿ ನಮಗೆ ಡಿಸೆಂಬರ್ ಅಮೌಂಟ್ನ ಬಂದಿದೆ. ನಾನು ಜನವರಿನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನಮ್ಮ RC ನಂಬರ್ನ ಹಾಕ್ತೀನಿ. ನಾನು ಇವಾಗ RC ನಂಬರು ಹಾಕಿದೆ. ಇವಾಗ ಏನು ಕ್ಯಾಪ್ಚಾ ಇದೆ, ಅದು ಎಂಟ್ರಿ ನಂಬರು, ಅದು ಕ್ಯಾಪ್ಚಾನ ನಾನು ಹಾಕಿದೆ. ಹಾಕಿದ ತಕ್ಷಣ ಗೋ ಅಂತ ಕೊಟ್ಟೆ. ನಾನು ಗೋ ಅಂತ ಕೊಟ್ಟರೆ ಬತ್ತು ನೋಡಿ, ಇಲ್ಲಿ PHH ನಮ್ಮ ತಾಯಿಯವ್ರ ಹೆಸರು, ಮೆಂಬರು 4 ಮಂದಿ, PHH, ಕ್ವಾಲಿಟಿ, ಮತ್ತು ಅಮೌಂಟ್ ಎಷ್ಟಿದೆ, 680 ರೂಪೀಸ್ ಇದೆ ಅಮೌಂಟು. ಇಲ್ಲಿ PHH ಎಲಿಜಿಬಲ್ ಇದೆ ಅಂತ ಹೇಳ್ತಾ ಇದೆ. ಪೇಮೆಂಟ್ ಇನ್ ಪ್ರೊಸೆಸ್ ಅಂತ ಇಲ್ಲಿ ಕಾಣ್ತಾ ಇದೆಯಲ್ಲ, ಪೇಮೆಂಟ್ ಇನ್ನೂ ಪ್ರೊಸೆಸಿಂಗ್ನಲ್ಲಿದೆ, ವೇಟ್ ಮಾಡಿ ಬರುತ್ತೆ ಅಂತೇಳಿ ಅದು ಹೇಳ್ತಾ ಇದೆ. ಪ್ರೊಸೆಸಿಂಗ್ ಇವಾಗ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಮಾರ್ಚ್ 1 ಇದೆ ಅಲ್ವಾ, ಇವತ್ತಿಂದನೇ ಸ್ಟಾರ್ಟ್ ಮಾಡಿದ್ದಾರೆ ಹಾಕೋಕ್ಕೆ. ಈ ಹೋದ ತಿಂಗಳು ಜನವರಿದು ಏನಿದೆ ಬರುತ್ತೆ. ಇನ್ನೂ 2 ಡೇ ಇಲ್ಲ 3 ಡೇ ವೇಟ್ ಮಾಡಿ. ಅಮೌಂಟ್ ಪೂರ್ತಿಯಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ. ಹೋದ ತಿಂಗಳದು ಡಿಸೆಂಬರ್ ಎಷ್ಟನೇ ತಾರೀಕು ಬಂದಿದೆ, ಅದು ಎಷ್ಟನೇ ತಾರೀಕು, ಹೋದ 13 ತಾರೀಕಿಲ್ಲೋ 14 ತಾರೀಕು ಬಂದಿರ್ಬೋದು. ನಿಮ್ಮದು ಅಮೌಂಟ್ ಏನಿದೆ ಅದು ಅದೇ ಡೇಟ್ ಪ್ರಕಾರ ನಿಮಗೆ ಮುಂದಿನ ತಿಂಗಳು, ಈ ತಿಂಗಳು 13 ತಾರೀಕಿಗೆ ಬರ್ಬೋದು. ವೇಟ್ ಮಾಡ್ಕೊಳ್ಳಿ. ಯಾವ ಡೇಟಿಗೆ ಬಂದಿರುತ್ತೆ, ಅದು 1 ಮಂತ್ ಆಗಿರಲ್ಲ, ಅದಕ್ಕೆ ಅದು ವೇಟಿಂಗ್ನಲ್ಲಿರುತ್ತೆ. ನಮ್ಮದು ಇನ್ನೂ ಪ್ರೊಸೆಸಿಂಗ್ನಲ್ಲಿದೆ, ವೇಟ್ ಮಾಡಿ. ನಾನಿವಾಗ 2023ನ ಸೆಲೆಕ್ಟ್ ಮಾಡಿ ಡಿಸೆಂಬರ್ನ ಚೆಕ್ ಮಾಡ್ತೀನಿ. ಚೆಕ್ ಮಾಡಿದರೆ ಇನ್ನು ಕ್ಯಾಪ್ಚನ ನಾನು ಹಾಕ್ತೀನಿ, ಯಾವ ಡೇಟಿಗೆ ಬಂದಿದೆ ಅಂತೇಳಿ. ಇವಾಗ ಗೋ ಅಂತ ಕೊಡ್ತೀನಿ. ನಾನು ಗೋ ಅಂತ ಕೊಟ್ಟರೆ ಇಲ್ಲಿ ಬತ್ತು ನೋಡಿ, 10ನೇ ತಾರೀಕೆ ಬಂದಿದೆ ನಮಗೆ. 10/1/2024 ಅಂತೇಳಿ ಇದೆ. 2ನೇ ತಿಂಗಳಂದರೂ ಕೂಡ ಬರ್ಬೋಕಿತ್ತು, ಮೋಸ್ಟ್ಲಿ ಬಂದಿಲ್ಲ, ಏನೋ ಇಶ್ಯೂ ಇದ್ದು ಕಾರಣ. 10ನೇ ತಾರೀಕೆ ನಮ್ಮದು ಬಂದಿದೆ ಬ್ಯಾಂಕ್ ಅಕೌಂಟಿಗೆ. ರೀಚ್ ಕ್ರೆಡಿಟೆಡ್ ಆನ್ ಡೇಟ್ ಕೂಡ ತೋರಿಸುತ್ತೆ. ಅದು ಈ ತಿಂಗಳದ್ದು ನೋಡಿದರೆ ಇನ್ನೂ ಪ್ರೊಸೆಸಿಂಗ್ನಲ್ಲಿದೆ ಅಂತ ತೋರಿಸುತ್ತೆ. 2024ನ ಸೆಲೆಕ್ಟ್ ಮಾಡ್ಕೊಳ್ಳಿ, 23 ಅಲ್ಲ, 23 ಸೆಲೆಕ್ಟ್ ಮಾಡಿಕೊಂಡು ನೀವು ಜನವರಿನ ಕ್ಲಿಕ್ ಮಾಡಿ ಸಬ್ಮಿಟ್ ಗೋ ಅಂತ ಕೊಟ್ಟರೆ ಇಲ್ಲಿ ಈ ರೀತಿಯಾಗಿ ಎಂಟರ್ಪ್ರೈಸ್ ಬರ್ತದೆ. DBT ಇದು ಇದೆಯಾ ನೋಡಿ, ಜುಲೈಯಿಂದ ಸ್ಟಾರ್ಟ್ ಆಗಿದೆ. ನೀವು 2024ನ ಸೆಲೆಕ್ಟ್ ಮಾಡಿ ಅಂತ ಬರುತ್ತೆ. 24ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಅಮೌಂಟ್ನ ಚೆಕ್ ಮಾಡ್ಕೊಳ್ಳಿ. ಇದರಲ್ಲಿ ಕೂಡ ಸ್ಟೇಟಸ್ ಬರಲಿಲ್ಲಪ್ಪ ಅಂದರೆ, ಇದರಲ್ಲಿ ಏನಿದೆ ಪ್ರಾಬ್ಲಮ್ ಬಂದರೂ ಬರ್ಬೋದು. ಫೇಸು ನೋಡಿ ಏನು ಪ್ರಾಬ್ಲಮ್ ಇದೆ, ಏನೇ ಡೌಟ್ ಇದ್ದರೂ ನನಗೆ ವಾಟ್ಸಪ್ನಲ್ಲಿ ಕಾಂಟ್ಯಾಕ್ಟ್ ಮಾಡಿ. ವಾಟ್ಸಪ್ ನಂಬರ್ ಕೂಡ ಕೊಟ್ಟಿರ್ತೀನಿ ನಾನು.
ಓಕೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಟಾಟಾ ಬಾಯ್.